ರಾಜ್ಯದ ಜನತೆಗೆ BPL ಕಾರ್ಡ್ನ ಶಾಕ್ ಇದೆ. BPLಗೆ ಅರ್ಹತೆ ಇದ್ದರೂ APLಗೆ ಶಿಫ್ಟ್ ಆಗಿಬಿಟ್ಟಿದೆ ತುಂಬ ಜನರದು. ಈ BPL ಕಾರ್ಡ್ ತಪ್ಪನ್ನು ಸರಿಪಡಿಸೋದಕ್ಕೆ 15ರಿಂದ 20 ದಿನ ಬೇಕಂತೆ. APLಗೆ ಶಿಫ್ಟ್ ಆದ 60,000ದಲ್ಲಿ ಅರ್ಹರಿಗೆ ಮುಂದಿನ ತಿಂಗಳು ಅಕ್ಕಿ ಸಿಗಲ್ಲ ಪಾಪ. ಕಾರ್ಡ್ಗೆ ಮತ್ತೆ ಅರ್ಜಿ ಸಲ್ಲಿಸಬೇಕಂತೆ, ಬಯೋಮೆಟ್ರಿಕ್ ಸಿದ್ಧಪಡಿಸ್ಬೇಕಂತೆ. ಹಾಗಾಗಿ ಮುಂದೊಂದು ತಿಂಗಳು ಅವ್ರಿಗೆ ಅಕ್ಕಿ ಸಿಗಲ್ಲ. ನೀವು ಇದೆಲ್ಲ ಮಾಡೋದ್ರ ಬದಲು ಯಾಕೆ ಅವ್ರ ಕಾರ್ಡನ್ನು APLಗೆ ಶಿಫ್ಟ್ ಮಾಡಿದ್ರಿ? ಕಾರಣ ಕೊಡಿ ಫಸ್ಟು. ಯಾವ ಮಾನದಂಡದಲ್ಲಿ ಅರ್ಹ BPL ಕಾರ್ಡ್ಗಳನ್ನು APL ಆಗಿ ಕನ್ವರ್ಟ್ ಮಾಡಿದ್ದೀರಾ? ಯಾಕೆ ಅವ್ರು ಮತ್ತೆ ಅರ್ಜಿ ಸಲ್ಲಿಸಬೇಕು? ತಪ್ಪು ಯಾರಿಂದ ಆಗಿರೋದು? ನಿಮ್ಮಿಂದ ಆಗಿರೋದು. ನೀವೇ ಹೋಗಿ ಅವ್ರ ಮನೆಗೆ, ನೀವೇ ಅರ್ಜಿ ತುಂಬಿಸಿ, ನೀವೇ ಕಾರ್ಡ್ ಮಾಡಿಕೊಡಿ. ಅವ್ರು ಅಲ್ಲಿಂದ ಆಹಾರ ಇಲಾಖೆಗೆ, ತಾಲೂಕು ಆಫೀಸ್ಗೆ ಅಲ್ಕೊಂಡು ನಿಂತಿರ್ಬೇಕಾ? ತಪ್ಪು ಮಾಡಿರೋದು, ಎಡವಟ್ಟು ಮಾಡಿರೋದು ಸರ್ಕಾರ. ಈಗ ಜನ ಪುನಃ ಅರ್ಜಿ ಹಾಕಬೇಕಂತೆ, ಪುನಃ ಬಯೋಮೆಟ್ರಿಕ್ ಮಾಡಿಸ್ಬೇಕಂತೆ. ಅಲ್ಲಿ ತನಕ ಅವ್ರಿಗೆ ಅಕ್ಕಿ ಸಿಗಲ್ಲ, ರೇಷನ್ ಕಾರ್ಡ್ ಸಿಗಲ್ಲ, ಬೇರೆ ಬೆನಿಫಿಟ್ಸ್ಗಳು ಸಿಗಲ್ಲ. ಏನಿದೆ ಕೆಲಸನಾ? APL ಕಾರ್ಡ್ ರದ್ದಾಗಲ್ಲ. ಯಾರು BPL ಅಲ್ಲಿ ಇದ್ದಾರೆ ಅವರೆಲ್ಲ ಇರ್ತಾರೆ. ಯಾರು BPL ಗೆ ಅರ್ಹರಲ್ವೋ ಅವರು APL ಅಲ್ಲಿ ಇರ್ತಾರೆ. ಯಾವುದು ಕಾರ್ಡು ರದ್ದು ಮಾಡೋದಿಲ್ಲ. ಸರ್ಕಾರಿ ಕೆಲಸ ಇರೋರು, ಇನ್ಕಮ್ ಟ್ಯಾಕ್ಸ್ ಇರೋರು ಎಲ್ಲರೂ ಕೂಡ ಅವರೆಲ್ಲರೂ ಕೂಡ APL ಒಳಗಡೆ ಬರ್ತಾರೆ. ಅವನ್ನು ಕೂಡ ನಾವು APL ಕಾರ್ಡ್ ಅಲ್ಲಿ ಇಟ್ಟಿದ್ದೇವೆ. ಯಾವ ತರವಾದ ತೊಂದರೆ ಆಗೋದಿಲ್ಲ. ಒಂದು ವೇಳೆ ಯಾರಾದರೂ BPL ಕಾರ್ಡ್ ಅಲ್ಲಿ ಬಿಟ್ಟೋಗಿದ್ರೆ ಅವರ ತಕ್ಷಣ ನಾವು ನಮ್ಮ ಅಧಿಕಾರಿಗಳಿಗೆ ಅವರಿಗೆ BPLಗೆ ಸೇರಿಸಿ ಅವರಿಗೆ ಸೌಲಭ್ಯವನ್ನು ಕೊಡುವಂಥದ್ದು ಮಾಡ್ತೀವಿ. ಭಯಪಡಬೇಕಾಗಿಲ್ಲ. ಎಲ್ಲರಿಗೂ BPL ಕಾರ್ಡಲ್ಲಿ ಎಲ್ಲರಿಗೂ ಕೂಡ ಸಹಾಯ ಆಗುತ್ತೆ. APL ಅವ್ರಿಗೆ ಸಿಕ್ಕೋ ಸೌಲಭ್ಯಗಳು ಅವ್ರಿಗೂ ಸಿಗ್ತದೆ. ಯಾವ ಕಾರ್ಡು ರದ್ದು ಮಾಡೋದಿಲ್ಲ. ಪರಿಷ್ಕರಣೆ ಯಾವ ಮಾನದಂಡದಲ್ಲಿ ಆಗ್ತದೆ ಅಂತ? ಮಾನದಂಡ ಇನ್ನೊಂದು 15-20 ದಿನದಲ್ಲಿ ಕಂಪ್ಲೀಟ್ ಪರಿಷ್ಕರಣೆ ಆಗ್ತದೆ. ನಿಮಗೆಲ್ಲ ಕೂಡ ವಿವರವಾಗಿ ಅಂಕಿಅಂಶಗಳನ್ನು ಕೊಡ್ತೀವಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಇದು ಯಾವ ನ್ಯಾಯ ಅಂತ? ತಪ್ಪು ಮಾಡಿರೋದು ಸರ್ಕಾರ, ಅಂದರೆ ಆಹಾರ ಇಲಾಖೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ. ಅರ್ಹ BPL ಕಾರ್ಡ್ದಾರರನ್ನು APLಗೆ ಶಿಫ್ಟ್ ಮಾಡಿದ್ದಾರೆ. ಈಗ ಪುನಃ ಅವ್ರು ಅರ್ಜಿ ಹಾಕೋಬೇಕಾ? ಪುನಃ ಇವೆಲ್ಲ ಪ್ರೋಸೆಸ್ ಆಗಿ ಬಯೋಮೆಟ್ರಿಕ್ ಆಗಿ ಯಾವ ಕಾಲಕ್ಕಾಗೋದು? ಈ ಆ್ಯಕ್ಚುಲಿ ಪರಿಷ್ಕರಣೆನೇ ಇನ್ನೂ ಮುಗಿದಿಲ್ಲ. ಅದ್ರ ಮಧ್ಯದಲ್ಲಿ ಇವ್ರು ಅರ್ಜಿ ಹಾಕ್ಕೊಳ್ಳೋದು ಯಾವಾಗ? ಇದ್ಯಾವ ಲೆಕ್ಕ? ಸರ್ಕಾರದವ್ರು ಯಾಕೆ ಬಡವರಿಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ ಅಂತ? ಅರವಿಂದ್, ಸರ್ಕಾರ ಆಹಾರ ಇಲಾಖೆ ಬಡವರಿಗೆ ಭಾರಿ ತೊಂದರೆ ಕೊಡ್ತಾ ಇದೆ. ಈಗಾಗಲೇ ಪರಿಷ್ಕರಣೆ ಇನ್ನೂ ಮುಕ್ತಾಯ ಆಗಿಲ್ಲ. ಅದರ ಮಧ್ಯೆ ಅಧಿಕಾರಿಗಳು ಮಾಡಿರುವ ಎಡವಟ್ಟಿನಿಂದಾಗಿ ಕಡು ಬಡವರಿಗೆ ಅಕ್ಕಿ ಸಿಕ್ಕಿಲ್ಲ. ಈ ತಿಂಗಳು ಕೂಡ ಅಕ್ಕಿ ಸಿಕ್ಕಿಲ್ಲ, ಮುಂದಿನ ತಿಂಗಳು ಕೂಡ ಅಕ್ಕಿ ಸಿಗೋದಿಲ್ಲ. ಆಗಿರುವ ಸಮಸ್ಯೆಯನ್ನು ಸರಿಪಡಿಸಬೇಕು ಅಂತಂದ್ರೆ ತುಂಬಾ ದಿನಗಳು ಬೇಕಾಗುತ್ತೆ. ಒಂದೆರಡು ದಿನಗಳಲ್ಲಿ ಮುಗಿಸುವಂತ ಪ್ರಕ್ರಿಯೆ ಅಲ್ಲ ಇದು. ಯಾಕೆಂತಂದ್ರೆ ಬಯೋಮೆಟ್ರಿಕ್ ಅನ್ನು ಸಿದ್ಧಪಡಿಸಬೇಕಾಗತ್ತೆ. ಡಿಲೀಟ್ ಮಾಡಿರುವಂಥದ್ದನ್ನ ಯಾರು ಅರ್ಹರಿದ್ದಾರೆ ಅವರನ್ನು ಮತ್ತೆ ಹೆಸರು ಸೇರ್ಪಡೆ ಮಾಡಿ ಅವರ ಹೆಸರಲ್ಲಿ ಬಯೋಮೆಟ್ರಿಕ್ ಅನ್ನ ಸಿದ್ಧಪಡಿಸಿ ಮತ್ತೆ ಸಾರ್ವಜನಿಕರು ಅರ್ಜಿ ಹಾಕಬೇಕು. ಅಂದರೆ ಯಾಕೆ ಸಾರ್ವಜನಿಕರು ಅರ್ಜಿ ಹಾಕಬೇಕು? ಅಧಿಕಾರಿಗಳು ಮಾಡಿರುವಂಥದ್ದು ತಪ್ಪು. ಎಲ್ಲಿ ತಪ್ಪು ಮಾಡಿದರೆ ಅವರನ್ನು ಮತ್ತೆ ಅದೇ ಲಿಸ್ಟ್ಗೆ ತಂದು ಸೇರಿಸಬೇಕಾಗತ್ತೆ. ಆದರೆ ಇದು ಸುಲಭವಾಗಿ ಆಗುವಂಥದ್ದಲ್ಲ. 15ರಿಂದ 20 ದಿನಗಳ ಕಾಲ ಬೇಕಾಗುತ್ತೆ ಅಂತ ಸಚಿವರು ಹೇಳ್ತಾರೆ. ಅಧಿಕಾರಿಗಳ ಮಟ್ಟದಲ್ಲಿ 15 ದಿನ ಅಲ್ಲ, 1 ತಿಂಗಳ ಕಾಲ ಸಮಯ ತೆಗೆದುಕೊಂಡ್ರು ಕೂಡ ಆಗಿರುವಂಥ ಸಮಸ್ಯೆನ ಸರಿಪಡಿಸೋಕ್ಕಾಗಲ್ಲ. ಬರೀ ಲೆಕ್ಕ ಕೊಡ್ತಾ ಇರೋದು 60,000 ಅಂತ ಹೇಳ್ತಾ ಇದ್ದಾರೆ. ಅನ್ಅಫಿಷಿಯಲ್ ಆಗಿ ತುಂಬಾ ಕಾರ್ಡುಗಳು ಇದಾವೆ. ಅದ್ರ ಬಗ್ಗೆ ಅಧಿಕಾರಿಗಳು ಮಾಹಿತಿಯನ್ನು ಬಿಟ್ಕೊಡ್ತಾ ಇಲ್ಲ, ಸಚಿವರು ಕೂಡ ಬಿಟ್ಕೊಡ್ತಾ ಆಗಿಲ್ಲ. ಈಗಿರುವಂಥ ಡ್ಯಾಮೇಜನ್ನು ಸರಿಪಡಿಸೋದಕ್ಕೋಸ್ಕರ ಯಾರಿಗೆ ಅರ್ಹರಿಗೆ ಕಾರ್ಡ್ ಡಿಲೀಟ್ ಆಗಿದಾವೋ ಅವುಗಳನ್ನು ಮತ್ತೆ ಸರಿಪಡಿಸುವಂಥ ಕೆಲಸಕ್ಕೆ ಮುಂದಾಗ್ತೀವಿ. ಅಂಕಿಅಂಶಗಳನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಮುಂದಾಗ್ತಾ ಇದ್ದಾರೆ. ಅಂಕಿಅಂಶಗಳನ್ನು ಬಿಡುಗಡೆ ಮಾಡೋ ಬದಲು ಏನೀಗ ಕಡು ಬಡವರು ಅಕ್ಕಿ ಇಲ್ಲದೆ ಒದ್ದಾಡ್ತಾ ಇದ್ದಾರೆ ಅಂಥವ್ರಿಗೆ ಅಕ್ಕಿ ತಲುಪಿಸುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಅದನ್ನು ಮಾಡಿದರೆ ಸರ್ಕಾರ ಈಗ ಮತ್ತೆ ಟೆಕ್ನಿಕಲಿ ತಾಂತ್ರಿಕವಾಗಿರುವಂಥ ಸಮಸ್ಯೆಗಳನ್ನು ಸರಿಪಡಿಸ್ಕೊಂಡು ಕಾರ್ಡ್ಗಳನ್ನು ಲಿಸ್ಟ್ಗೆ ಸೇರಿಸ್ತೀವಿ ಅಂತ ಹೇಳ್ತಾ ಇರುವಂಥದ್ದು. ನಿಜಕ್ಕೂ ಇದು ನಿಧಾನ ಆಗುವಂಥ ಪ್ರಕ್ರಿಯೆ. ಈ ಪ್ರಕ್ರಿಯೆಯಿಂದಾಗಿ ಬಡವರಿಗೆ ಅಕ್ಕಿ ಇಲ್ಲದೆ ಇವತ್ತು ಉಪವಾಸ ಇರುವಂಥ ಸ್ಥಿತಿಗೆ ಸರ್ಕಾರ ತಂದಿಟ್ಟಿರುವಂಥದ್ದು. ಜನರಿಗೆ ಅನುಕೂಲ ಆಗಲಿ ಅಂತ ತಂದಿರೋ ಈ ಯೋಜನೆಯನ್ನು ಈಗ ಈ ರೀತಿ ಅಧಿಕಾರಿಗಳ ಎಡವಟ್ಟು, ನಿರ್ಲಕ್ಷ್ಯ ಜೊತೆಗೆ ಮಾನದಂಡ ಇಲ್ಲದೇನೆ ಮಾಡಿರುವಂಥ ಈ ಕೆಲಸಕ್ಕೆ ಇವತ್ತು ಬಡವರು ಕಷ್ಟವನ್ನು ಅನುಭವಿಸಬೇಕಂತ ಪರಿಸ್ಥಿತಿ ಬಂದಿದೆ. 15-20 ದಿನ ಆದರೂ ಕೂಡ ಇನ್ನೂ ಈ ಸಮಸ್ಯೆ ಸರಿಪಡಿಸೋದಕ್ಕೆ ಸಾಧ್ಯ ಆಗಲ್ಲ. ಅಮಾಯಕರು, ಅವಿದ್ಯಾವಂತರು, ಪಾಪ ಅನಕ್ಷರಸ್ಥರು, ಬಡವರು ಹಳ್ಳಿಗಳಲ್ಲಿ ಅವ್ರ ಅರ್ಜಿ ಬರ್ಕೊಂಬಂದು ಕೊಡೋದಕ್ಕಾಗತ್ತಾ? ಅವ್ರು ಕೊಡಲಿಕ್ಕೆ ಸಾಧ್ಯ ಆಗಲ್ಲ. ಅಧಿಕಾರಿಗಳೇ ಅವ್ರ ಮನೆಗೆ ತೆರಳಿ ನಮ್ಮಿಂದ ತಪ್ಪಾಗಿದೆ, ಕ್ಷಮಿಸಿ, ನಿಮಗೆ ಮುಂದಿನ ತಿಂಗಳು ಅಕ್ಕಿ ಕೊಡೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡ್ತೀವಿ, ಆ ರೀತಿಯಾಗಿ ಸಚಿವರು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಡಬೇಕಾಗತ್ತೆ. ಅದ್ಯಾವುದು ಸೂಚನೆಯನ್ನು ಕೊಡದೆ ಬರೀ ಮಾತಲ್ಲಿ ಸರಿಪಡಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸರಿಪಡಿಸುವಂಥ ಕೆಲಸಕ್ಕೆ ಇನ್ನೂ ಕೂಡ ಮುಂದಾಗಿಲ್ಲ. 15-20 ದಿನ ಆದಮೇಲೂ ಕೂಡ ಏನಾಗುತ್ತೆ, ಈ ಒಂದು ಸಮಸ್ಯೆ ಹೇಗೆ ಪರಿಹಾರ ಮಾಡುತ್ತೆ ಸರ್ಕಾರ ಅದನ್ನು ಕಾದು ನೋಡಬೇಕಾಗಿದೆ. ಅರವಿಂದ್, ಥ್ಯಾಂಕ್ ಯು ಲೋಕೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ. ಮುನಿಯಪ್ಪನವ್ರು ಹೇಳಿರೋದು 15ರಿಂದ 20 ದಿನ ಕಾರ್ಡ್ಗಳ ಪರಿಷ್ಕರಣೆ ಮುಗಿಸ್ತೀವಿ ಅಂತ.
ಹೊಸ ಕಾರ್ಡ್ ಇಶ್ಯೂ ಮಾಡೋದಕ್ಕೆ ಅವ್ರು ಡೆಡ್ಲೈನ್ ಕೊಟ್ಟಿಲ್ಲ. ಆ್ಯಕ್ಚುಲಿ ಮುನಿಯಪ್ಪನವ್ರು ಹೇಳ್ತಿರೋದು 15ರಿಂದ 20 ದಿನ ಪರಿಷ್ಕರಣೆ ಇಡೀ ರಾಜ್ಯಾದ್ಯಂತ ಮುಗಿಯುತ್ತೆ, ಆಮೇಲೆ ಇವೆಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅದು ಯಾವ ಕಾಲಕ್ಕಾಗುತ್ತೆ ಗೊತ್ತಿಲ್ಲ.